ನಮಸ್ಕಾರ. ಇವತ್ತನೇ ದಿನ ಒಂದು ವಿಶೇಷವಾಗಿ ಡಾಕ್ಟರ್ ಅಗರ್ಭನಾಥ್ ಅಘೋರಿ ಭೈರವಿ ಅವ್ರ ಜೋಡಿ ನಾವು ಇವತ್ತು ಅವ್ರ ಜೋಡಿ ಮಾತಾಡ್ತಾಯಿದ್ದೀವಿ, ಇಂಟರ್ವ್ಯೂ ಮಾಡ್ತಾಯಿದ್ದೀವಿ. ಅಮ್ಮ, ನಮ್ಮ IAS ನ್ಯೂಸ್ಗೆ ಸ್ವಾಗತ, ಸುಸ್ವಾಗತ. ನೀವು ಈ ಅಘೋರಿ ಹೇಗಿದೆ ಅಂತ ಅದಕ್ಕೆ ಮುಂಚೆ ನಿಮ್ಮ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಹೇಳ್ತೀರಾ? ನೀವು ಎಲ್ಲಿಂದ ಬಂದಿದ್ದೀರಾ, ನಿಮ್ಮ ಬಾಲ್ಯ, ನಿಮ್ಮ ಎಜುಕೇಷನ್ ಎಲ್ಲಾಗಿದೆ ಅಂತ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಹೇಳಿ. ಆದೇಶ್ ಜೈ ಶ್ರೀ ಮಹಾಕಾಳ್. ನಾನು ಡಾಕ್ಟರ್ ಅಗರ್ಭನಾಥ್ ಅಘೋರ್ ಭೈರವಿ ಅಂತ. ನಾನು ಹುಟ್ಟಿದ್ದು ತುಮಕೂರು ಜಿಲ್ಲೆ ಹೆಬ್ಬೂರು ಹೋಬಳಿ ರಾಗಿಮುದ್ನಳ್ಳಿ ಅಂತ ಒಂದು ಗ್ರಾಮ. ನಮ್ಮ ತಂದೆ ಮಾಸ್ಟರ್ ಆಗಿದ್ದರು. 25 ವರ್ಷ ಹೆಡ್ ಮಾಸ್ಟರ್ ಆಗಿ ಅವರು ಸೇವೆ ಸಲ್ಲಿಸಿದರು. ನಾನು ಅಲ್ಲಿ ಬಾಲ್ಯದಲ್ಲಿನೇ ನಾನು ಚಿಕ್ಕಂದಿನಿಂದ ಚಾಮುಂಡೇಶ್ವರಿ, ನನ್ನ ತಾಯಿ ಗರ್ಭದಲ್ಲಿರುವಾಗಲೇ ಚಾಮುಂಡೇಶ್ವರಿ ಅಮ್ಮನವರ ಒಂದು ವೈಬ್ರೇಷನ್ಸು ನನಗೆ ಇತ್ತು. ಸೊ ಅದರಿಂದ ಬೆಳೀತಾ ಓದ್ತಾನೆ ನಾನು ತಾಯಿದು ಉಪಾಸನೆ ಮಾಡ್ತಾ ಬರ್ತಾಯಿದ್ದೆ. ಉಪಾಸನೆ ಮಾಡ್ತಾ ನಾನು 12 ವರ್ಷಕ್ಕೆ ಆಧ್ಯಾತ್ಮಿಕತೆಗೆ ಬಂದೆ. ಸೊ ಅದರಲ್ಲಿ ನಾನು ಯೋಗ ಮಾಡ್ತಾಯಿದ್ದೆ. ಮೊದಲು ಯೋಗ ಮತ್ತು ಆಸನಗಳು ಮಾಡೋದು, ಪ್ರಾಣಾಯಾಮ, ಮೆಡಿಟೇಷನ್ಸ್ ಎಲ್ಲ ಮಾಡಿಕೊಂಡು ನಾನು ಸ್ಟಡೀಸ್ ಕಂಟಿನ್ಯೂ ಮಾಡ್ತಿದ್ದೆ. ಅದರಲ್ಲಿ ನಾನು ಮೊದಲು PUC ಆದಮೇಲೆ BA ಮಾಡಿದೆ, MA ಮಾಡಿದೆ. ನಂತರ ಯೋಗಿಕ್ ಸೈನ್ಸ್ನಲ್ಲಿ YIC ಅಂತ ಒಂದು ಕೋರ್ಸು, ಅದರಲ್ಲಿ ಇನ್ಸ್ಟ್ರಕ್ಟರ್ ಕೋರ್ಸ್ ಮಾಡಿ CYSC ಅಂತ ಅಂದರೆ ಲೈಕ್ ಸರ್ಟಿಫಿಕೇಟ್ಸ್ ಆಫ್ ಯೋಗಿಕ್ ಸೈನ್ಸ್ ಅಂತ. ಸೊ ಅದು CYSC ಮಾಡಿ ಆಮೇಲೆ ನಾನು PhD ಮಾಡಿದೆ. ಈ ಮಾಡ್ತಾ ನಾನು ಅಭ್ಯಾಸ ಸ್ಟಡೀಸ್ ಮಾಡ್ತಾ ಇದರಲ್ಲಿ ಅಘೋರಿಸಮ್ ಬಗ್ಗೆ ಬಂತು. ಅಘೋರಿಗಳು, ಹಠಯೋಗ ಮಾಡ್ತಾರೆ. ನಾನು ಮತ್ಸ್ಯೇಂದ್ರನಾಥ್ ಅವ್ರದ್ದು ಹಠಯೋಗ ಪ್ರದೀಪಿಕಾ, ಅದು ನಮ್ಮದು ಒಂದು ಬಿಹಾರ್ ಸ್ಕೂಲ್ ಆಫ್ ಯೋಗದಲ್ಲಿ ನನಗೆ ಪರಿಚಯ ಆಯಿತು. ಸೊ ಅದನ್ನು ಮಾಡ್ತಾ ನನಗೇನಾಯಿತು, ಹಠಯೋಗದಲ್ಲಿ ಅಘೋರಿಸಮ್ ಬಗ್ಗೆ ಬಂತು. ಸೊ ಅಘೋರ ಸಾಧನೆ ಮಾಡ್ತಾಯಿದ್ರೆ ಈ ಶಿವನ ಅವರು ಒಲಿಸ್ಕೋಬೋದು, ಶಿವನ ಜೊತೆ ಅವರು ಒಡನಾಟ ಇಟ್ಕೋಬೋದು, ಮತ್ತು ಅಘೋರಿಗಳು ಎಷ್ಟು ಕಠಿಣವಾಗಿ ತಪಸ್ಸು ಮಾಡ್ತಾರೆ ಅನ್ನೋದೆಲ್ಲ ನೋಡಿದ್ಮೇಲೆ ನಾನು ಶಿವನ ನೋಡಬೇಕು, ಶಿವನ ಜೊತೆ ನಾನು ಹೊಂದ್ಕೋಬೇಕು ಅಂತ ಹೇಳಿ ಅಘೋರಿಸಮ್ ತಗೋಬೇಕು ಅಂತಲೇ ನಾನು ಕಾಶಿಗೆ ಹೋದೆ. ಕಾಶಿನಲ್ಲಿ ಹೋಗಿ ದೀಕ್ಷೆ ತೊಗೊಂಡು ಅಘೋರಿದು ಪ್ರಾರಂಭ ಮಾಡಿದೆ ನಾನು. ಈಗ ಸಾಧಾರಣ ಎಷ್ಟು ವರ್ಷ ಆಗಿದೆ ನೀವು ಅಘೋರಿ ತೊಗೊಂಡು? ನನಗೆ ಈಗ ಮೊದಲು 5 ವರ್ಷ ನಾಥ ಸಂಪ್ರದಾಯ ತೊಗೊಂಡೆ. ನಾನು ನಾಥ ಸಂಪ್ರದಾಯದಲ್ಲಿ 5 ವರ್ಷ ನಾಗಸಾಧುದು ಪ್ರಾಕ್ಟೀಸಸ್ ಇತ್ತು ನಮಗೆ. ಆ ನಂತರ ಅಘೋರಿದು ಬಂತು. ನಾಗಸಾಧು ಎಲ್ಲಿ ಮಾಡಿದಿರೋದು? ಎಲ್ಲ ನಾನು ಇದರಲ್ಲಿ ನಾಸಿಕಲ್ಲಿ ನಾಗಸಾಧುದು ಪ್ರಾಕ್ಟೀಸಸ್ ಮಾಡಿದೆ ನಾನು. ನಾಸಿಕ್ ಮತ್ತು ಕಾಶಿ, ಉಜ್ಜಯಿನಿ ಇಲ್ಲೆಲ್ಲ. ಅದಾದ ನಂತರ ಅಘೋರಿ ಸಾಧನೆ ಬರುತ್ತೆ. ಅಘೋರಿದಾದಮೇಲೆ ಅಘೋರ್ ಸಾಧನೆ ಬರುತ್ತೆ. ಅಘೋರ್ ಸಾಧನೆ ಮಾಡಿಕೊಂಡು ಇದೆಲ್ಲ ನಾನು ಒಂದು 25 ವರ್ಷದಿಂದ ಈ ಸಾಧನೆಯಲ್ಲಿದ್ದೀನಿ. ನಾಗಸಾಧು ಆಗಿ ಒಂದು 20 ವರ್ಷ ಆಯಿತು. ಓಕೆ. ಅಘೋರ್ ಸಾಧನೆ ಅದು ಎಲ್ಲಿ ಹೋಗಿ ಮಾಡಬೇಕಾಗತ್ತೆ? ಅದಕ್ಕೇನಾದ್ರು ಗುರುಗಳು ಇರಬೇಕಾ? ಹೌದು, ಗುರುಗಳು ಇರಬೇಕಾಗತ್ತೆ. ನಾನು ಅಘೋರಿ ತೊಗೊಂಡಾಗ ನಾನು ಕಾಶಿನಲ್ಲಿ ತೊಗೊಂಡಿದ್ದು. ವಿಶ್ವನಾಥ್ ಅಘೋರಿ ಅಂತ ಗುರುಗಳು. ಸೊ ಅವ್ರ ಹತ್ರ ತೊಗೊಂಡೆ. ಅದಾದ ನಂತರ ನಮ್ಮ ಈ 5 ಜನ ಗುರುಗಳು ಬರ್ತಾರೆ, ಪಂಚ ಗುರುಗಳು ಬರ್ತಾರೆ. ಅದರಲ್ಲಿ ನನಗೆ ಮೊದಲು ನಾಥ್ ಸಂಪ್ರದಾಯಕ್ಕೆ ರಾಜನಾಥ್ ಅಘೋರಿಗಳು ಕೊಟ್ಟರು. ಅದಾದ ನಂತರ ಇದು ಅಘೋರಿಸಮ್ ಬಂದಾಗ ರಾಜೇಶ್ನಾಥ್ ಅಘೋರಿ, ಮತ್ತು ಅಘೋರ್ ಬಂದಾಗ ರಾಜನಾಥ್ ಅಘೋರಿ. ಹೀಗೆ ಗುರುಗಳು 5 ಜನ ಬರ್ತಾರೆ ನಮಗೆ. ಒಬ್ಬೊಬ್ಬರು ಒಂದೊಂದು ಸಾಧನೆನ ಹೇಳ್ಕೊಡ್ತಾ ಬರ್ತಾರೆ ನಮಗೆ. ಅದ್ರಾಗೇನು ಹೈರಾರ್ಕಿ ಇರ್ತದೆ? ಹೌದು, ಅದೆಲ್ಲ ಸ್ಟೆಪ್ಸ್ ಇರುತ್ತೆ. ಸಾಧನೆಗಳೆಲ್ಲ ನಮಗೆ ಒಂದೊಂದು ಸಾಧನೆಗಳು ಇರುತ್ತವೆ. ಮೊದಲು ನಮಗೆ ಈಗ ಚಿರಯೋಗಿಗಳು ನಾವು ಅಂತ ಅಂದರೆ ಈಗ ನಾವು ಕುಂಡಲಧಾರಿಗಳು, ಈ ಥರ ಕುಂಡಲ ಹಾಕ್ಸ್ಕೊಂಡಿರ್ತೀವಿ ನಾಥ್ ಸಂಪ್ರದಾಯದಲ್ಲಿ. ನಮ್ಮನ್ನ ಶಿವಯೋಗಿಗಳು, ದರ್ಶಿನಿ ಯೋಗಿಗಳು ಮತ್ತು ಕುಂಡಲ ಯೋಗಿ ಅಂತ ಕರಿತೀವಿ. ಶಿವನಿಗೆ ಬಿಟ್ಟರೆ, ಕಾಳಿಗೆ ಬಿಟ್ಟರೆ ಕುಂಡಲ ನಾವು ಹಾಕ್ಕೊಂಡಿರ್ತೀವಿ. ಅಂದರೆ ಶಿವನ ಅನುಯಾಯಿಗಳು ಅಂತ ಅರ್ಥ. ಈಗ ಇದು ಹಾಕ್ಕೊಂಡಿದ್ದಾರಲ್ಲ ಈ ಮಾಲೆ, ಅಂದ್ರೆ ಅದು ಏನದು? ಅದರಿಂದ ಅಂದ್ರೆ ಅದು ಅಘೋರ್ ಹಾಕೋಬೇಕಂತ? ಹೌದು, ಇದೆಲ್ಲ ಮುಂಡಮಾಲೆ ಅಂತ ಕರಿತೀವಿ. ಒಂದೊಂದು ಮಾಲೆನಲ್ಲಿ ಒಂದೊಂದು ವೈಬ್ರೇಷನ್ಸ್ ಇರುತ್ತೆ. ಸೊ ನಾವು ಮಾಲೆಗಳು, ಇದು ನಮಗೆ ಗುರುಗಳು ಕೊಟ್ಟಿರೋದು. ಇದು ನಮ್ಮ ಗುರುಗಳಿಗೆ ಅವ್ರ ಗುರುಗಳು ಕೊಟ್ಟಿದ್ರಂತೆ.
ಸೊ ಇದು ನನಗೆ ಗುರುಗಳು ಹಾಕಿರೋದು, ಎಲ್ಲದನ್ನು ಗುರುಗಳೇ ಕೊಟ್ಟಿರೋದು ನಮಗೆ ಮಾಲೆಗಳೆಲ್ಲ. ಹಾಗೆ ನಾನು ನಮ್ಮ ಶಿಷ್ಯರುಗಳಿಗೆ ಅವರು ಯಾರೇ ಆಗಲಿ ಕೊಂಡ್ಕೊಳ್ಳೋದು, ಮಾಲೆ ಕೊಂಡ್ಕೊಂಡು ಹಾಕ್ಕೊಳ್ಳೋದೆಲ್ಲ ಇರಲ್ಲ. ನಾವು ಶಕ್ತಿ ತುಂಬಿ ಅವರಿಗೆ ನಾವು ನಮ್ಮ ಶಿಷ್ಯರುಗಳಿಗೆ ಕೊಡ್ತೀವಿ. ಅದೇ ರೀತಿ ನಮಗೆ ನಮ್ಮ ಗುರುಗಳು ಕೊಡ್ತಾರೆ ಮಾಲೆಗಳು. ಅಮ್ಮ, ಈಗ ನೀವು ಕರ್ನಾಟಕದಲ್ಲಿ ನೀವು ಒಬ್ಬರೇ ಒಬ್ರು ಗೌರವ ಇದಲ್ವಾ, ನಿಮ್ಗೆ ಹೆಂಗೆ ಅನಿಸುತ್ತೆ? ಅಂದರೆ ಯು ಆರ್ ದ ಓನ್ಲಿ ಪರ್ಸನ್ ಅಂತಾರಲ್ಲ, ಹೌದು, ಈಗ ಕರ್ನಾಟಕಕ್ಕೆ ನಮಗೆ ಖುಷಿ ಆಗುತ್ತೆ. ಏನಂದರೆ ಈಗ ಅಗೋರಿಸಮ್ ಮಾಡಬೇಕಾದ್ರೆ ನಾನು ಬರ್ತೀನಿ ಅನ್ನೋದು ನಮಗೆ ಧೈರ್ಯ ಇರಲಿಲ್ಲ. ಯಾಕೆಂದರೆ ನಾನು ಜೀವ ಸಮಾಧಿ 9 ದಿವಸ ಇದ್ದೆ. ಸಮಾಧಿ 12 ಅಡಿ ಆಳದಲ್ಲಿ 9 ದಿನ ನಮಗೆ ಸಮಾಧಿಲಿ ಕೂರಿಸ್ತಾರೆ. ಸೊ ಇದೆಲ್ಲ ಮಾಡಿ ಬಂದ ಮೇಲೆ ನಮಗೆ ತುಂಬ ಖುಷಿ ಆಯಿತು. ಅಂದರೆ ನಮಗೇನು ಅಂತಂದರೆ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂದರೆ, ಸಾಧನೆ ಮಾಡ್ತಾ ಮಾಡ್ತಾ ಯಾವ್ಯಾವ ಎಕ್ಸ್ಪೀರಿಯೆನ್ಸ್ ನಾವು ತಗೋತೀವಿ ಅದು ಖುಷಿ ಆಗುತ್ತೆ ನಮಗೆ. ಕೆಲವರು ಅಗೋರಿ ಅಂದರೆ ತಪ್ಪು ತಿಳ್ಕೊಂಡಿರ್ತಾರೆ. ಅದು ಕೇಳೋರಿದ್ದ ನಾನು. ಹೌದು, ಈಗ ಅಗೋರಿಗಳು ಅಂದರೆ ಮಾಟ ಮಂತ್ರ ಮಾಡ್ತಾರೆ, ಇವ್ರನ್ನ ನೋಡಿದ್ರೆ ಭಯ ಆಗುತ್ತೆ ನಮಗೆ. ಆ್ಯಕ್ಚುಲಿ ಮಾಟ ಮಂತ್ರ ಮಾಡೋರು ಸಿಕ್ಕರೆ ಹೊಡೆದಾಕ್ಬಿಡ್ತೀವಿ ನಾವು. ಅದು ನಮ್ಮ ಗುರು ಆಜ್ಞೆ ಆಗಿರೋದು. ಯಾರಾದರೂ ಮಾಟ ಮಂತ್ರ ಮಾಡ್ತೀನಿ ಅಂತ ಮಾಟ ಮಂತ್ರ ಮಾಡೋರು ಮಾಂತ್ರಿಕ್ಸ್ ಆಗಿರ್ತಾರೆ, ನಾವೆಲ್ಲ ತಾಂತ್ರಿಕ್ಸು. ನಮಗೆಲ್ಲ ಏನಿದ್ರು ನಮ್ಮ ಪಾಡಿಗೆ ನಾವು ನಮ್ಮದೇನು ಸಾಧನೆ ಇರುತ್ತೆ ಆ ಸಾಧನೆ ಮಾಡಿಕೊಂಡು ನಮ್ಮ ಪಾಡಿಗೆ ನಾವು ಏನು ಒಳ್ಳೇದು ಮಾಡಬೇಕು ಜಗತ್ತಿಗೆ, ಜನಕ್ಕೆ, ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಕೆಟ್ಟದ್ದಂತೂ ಮಾಡಬಾರ್ದು, ಕೆಟ್ಟದನ್ನು ಬಯಸಬಾರ್ದು. ಮತ್ತು ನಮ್ಮಷ್ಟು ಸಮಾಧಾನವಾಗಿರೋದು ಯಾರೂ ಇರಲ್ಲ. ಕೆಲವ್ರು ಹೇಳ್ತಾರೆ ಅಗೋರಿಗಳು ಅಂದರೆ ಭಯ ಪಡ್ತಾರೆ, ಎದುರಿಸ್ತಾರೆ, ನಮಗೆ ಅವ್ರು ನೋಡಿದ್ರೆ ಭಯ ಆಗುತ್ತೆ. ಅದೆಲ್ಲ ಯಾವುದೂ ಇರಲ್ಲ. ನಾವು ಯಾವುದು ಉಪಾಸನೆ ತೊಗೊಂಡಿರ್ತೀವಿ. ಈಗ ನಾನು ತೊಗೊಂಡಿರೋದು ಕಾಲಭೈರವ ಮತ್ತು ಭೈರವಿ. ದಶಮಹಾವಿದ್ಯಾದಲ್ಲಿ ಭೈರವಿ ತೊಗೊಂಡಿದ್ದೀನಿ, ಕಾಲಭೈರವನ್ ತೊಗೊಂಡಿದ್ದೀನಿ. ಕಾಲಭೈರವ ಮತ್ತು ಭೈರವಿ ಉಪಾಸನೆ ಮಾಡಿಕೊಂಡು ನಮ್ಮ ಇದರಲ್ಲಿ ನಮ್ಮ ಪದ್ಧತಿನಲ್ಲಿ ನಾವು ಅನುಷ್ಠಾನ ಮಾಡ್ಕೊಂಡಿರ್ತೀವಿ, ಸಮಾಧಾನವಾಗಿರ್ತೀವಿ. ನಾವು ಯಾರಿಗೇ ಆಗಲಿ ಯಾರಿಗೂ ತೊಂದರೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರಲ್ಲ. ನಾನು ಮೇಯ್ನಾಗಿ ಡಿವೈನ್ ಹೀಲಿಂಗ್ ಮಾಡ್ತೀನಿ. ಆದಷ್ಟು ಪೇಷಂಟ್ಸ್ಗಳಿಗೆ, ಅನಾರೋಗ್ಯದಲ್ಲಿದ್ದವ್ರಿಗೆ, ಅವ್ರಿಗೆಲ್ಲರಿಗೂ ನಾನು ಹೀಲಿಂಗ್ ಮಾಡ್ತಾ ಬಂದಿದ್ದೀನಿ. ಯಾವ ಥರ ಯಾರು ಬರ್ತಾ ಇರ್ತಾರೆ, ಆದರೆ ಏನು ಯಾವ ಥರ ಪ್ರಾಬ್ಲಮ್ಸು ಬಂದು ಕೇಳ್ತಾ ಇರ್ತಾರೆ, ನಮಗೆ ಇದು ಪ್ರಾಬ್ಲಮ್ ಇದೆ, ಈ ಥರ ಹೆಲ್ತ್ ಪ್ರಾಬ್ಲಮ್ ಅಥವಾ ಹೆಲ್ತ್ ನನಗೆ ಎಸ್ಪೆಷಲಿ ಜಾಸ್ತಿ ನನಗೆ ಹೆಲ್ತ್ ಪ್ರಾಬ್ಲಮಲ್ಲಿ ಕ್ಯಾನ್ಸರ್ಸ್ ಇದ್ದವ್ರಿಗೆ, ಟ್ಯೂಮರ್ಸ್ ಇದ್ದವ್ರಿಗೆ, ಮತ್ತು ಕಿಡ್ನಿ ಪ್ರಾಬ್ಲಮ್ಮು, ಲಿವರ್ ಪ್ರಾಬ್ಲಮ್ ಇದ್ದವ್ರಿಗೆ, ಇವ್ರಿಗೆಲ್ಲರಿಗೂ ಜಾಸ್ತಿ ನಾನು ಹೀಲಿಂಗ್ಸ್ ಮಾಡಿದ್ದೀನಿ. ಮತ್ತು ಮಕ್ಕಳಾಗದೇ ಇರೋರಿಗೆ, ಸಿಸ್ಟು ಮತ್ತು ಫೈಬ್ರಾಯ್ಡ್ಸ್ ಇದ್ದವ್ರಿಗೆ, ಇವ್ರಿಗೆಲ್ಲರಿಗೂ ಹೀಲಿಂಗ್ಸ್ ಜೊತೆಯಲ್ಲಿ ಯೋಗ ಹೇಳ್ಕೊಡ್ತೀನಿ ನಾನು. ಯೋಗ ಪದ್ಧತಿನೂ ಮಾಡಬೇಕಾಗತ್ತೆ. ಅವರು ಆಸನಾಸ್ ಮಾಡಬೇಕು, ಮೆಡಿಟೇಷನ್, ಪ್ರಾಣಾಯಾಮ ಮತ್ತು ಚಕ್ರ ಸಾಧನಗಳನ್ನೂ ಹೇಳ್ಕೊಡ್ತೀನಿ. ಚಕ್ರ ಸಾಧನೆಗಳನ್ನ ಮಾಡೋದು, ಯಾವ ರೀತಿ ಚಕ್ರ ಸಾಧನೆಗಳು ಮಾಡಬೇಕು ಅದೆಲ್ಲ ಹೇಳ್ಕೊಟ್ಟು ಅವರಿಗೆ ದೀಕ್ಷೆ ಇರುತ್ತೆ, ದೀಕ್ಷೆ ಕೊಟ್ಟು ಪ್ರಾಕ್ಟೀಸಸ್ ಮಾಡಿಸ್ತೀನಿ ನಾನು. ಈ ಸಾಧನೆಯಲ್ಲಿ ಅಂದರೆ ನೀವು ಇದು ಮಾಡ್ತಾ ಇದ್ದೀರಾ, ಆ ಅಘೋರಿ ಇದ್ರಾಗೆ ಈ ಆಯುರ್ವೇದದ ಏನಾದರೂ ಇದು ಮಾಡ್ತೀರಾ ಅಥವಾ ಅದಕ್ಕೆ ಇದಕ್ಕೇನು ಸಂಬಂಧ ಇಲ್ವಾ? ಇಲ್ಲ, ಇದು ಯೋಗಿಕ್ ಸೈನ್ಸಲ್ಲಿ ನಾವು ಆಯುರ್ವೇದಗೆ ರೆಫರ್ ಮಾಡ್ತೀನಿ. ಆಯುರ್ವೇದ ಈಗ ಎಕ್ಸಾಂಪಲು ಡಯಾಲಿಸಿಸ್ ನಡೀತಾ ಇರೋ ಇವ್ರಿಗೆ ಅಲೋಪತಿನಲ್ಲಿ ಅವರು ಟ್ರೀಟ್ಮೆಂಟ್ಸ್ ತಗೋತಾ ಇರ್ತಾರೆ. ಪ್ಲಸ್ ನಮ್ಮದು ಹೀಲಿಂಗ್ಸ್ ನಡೀತಾ ಇರುತ್ತೆ, ದೈವಿಕ ಚಿಕಿತ್ಸೆ ನಮ್ಮದು ಡಿವೈನ್ ಹೀಲಿಂಗ್ ಅಂತ ಕರಿತೀವಿ. ಡಿವೈನ್ ಹೀಲಿಂಗ್ ಜೊತೆಯಲ್ಲಿ ಅವ್ರಿಗೆ ಈಗ ಆಯುರ್ವೇದನೂ ರೆಫರ್ ಮಾಡ್ತೀನಿ, ಆಯುರ್ವೇದ ಡಾಕ್ಟರ್ಸ್ಗಳಿಗೆ. ಯಾಕೆ ಅಂತಂದರೆ ಆಯುರ್ವೇದದಲ್ಲಿ ಏನಂದರೆ ಅವ್ರಿಗೆ ಫುಡ್ ಸಪ್ಲಿಮೆಂಟ್ರಿ ಸಿಗುತ್ತೆ. ಈಗ ಇಂಪಾರ್ಟೆನ್ಸು ಫುಡ್ ಸಿಗಬೇಕು ಅವ್ರಿಗೆ. ಫುಡ್ ಪ್ರಾಬ್ಲಮ್ಸಿಂದನೂ ಕೆಲವರಿಗೆ ಪ್ರಾಬ್ಲಮ್ಸ್ಗಳಾಗ್ತಾ ಇರ್ತವೆ. ಅದರಿಂದ ನಾನು ಆಯುರ್ವೇದ ಯಾರಿಗೆ ಯಾವುದು ತಗೋಬೇಕಾಗತ್ತೆ ಅಂತ ರೆಫರ್ ಮಾಡ್ತೀನಿ. ಆದಷ್ಟು ಆಯುರ್ವೇದ ಪ್ಲಸ್ ನಮ್ಮದು ಹೀಲಿಂಗ್ಸ್ ಜೊತೆ ಅವ್ರ ಟ್ರೀಟ್ಮೆಂಟ್ ನಡೆಯುತ್ತೆ. ಈಗ ನೀವು ಆ್ಯಕ್ಚುಲಿ ಈಗ ನನಗೆ ಇಂಟ್ರೆಸ್ಟ್ ಏನಂದರೆ ಬೆಳಗ್ಗೆಯಿಂದ ರಾತ್ರಿ ತನಕ ನಿಮ್ಮ ಸ್ಕೆಡ್ಯೂಲ್ ಏನು ಆ್ಯಕ್ಚುಲಿ? ನಮಗೆ ಏನಂದರೆ 24/7. ನಾನು ಆ್ಯಕ್ಚುಲಿ ನೈಟೆಲ್ಲ ನಮಗೆ ನಿದ್ದೆನೇ ಇರಲ್ಲ. ನಾನು ಈಗಾಗಲೇ ನಿದ್ದೆ ಮಾಡಿನೇ 25 ವರ್ಷ ಆಗಿದೆ. ನೈಟ್ ಫುಲ್ಲು ನಮ್ಮದು ಹೀಲಿಂಗ್ಸು ಮತ್ತು ರೇಖಿ ಟ್ರೀಟ್ಮೆಂಟ್ಸ್ಗಳು ಎಲ್ಲ ನೈಟು ನಡೆಸ್ತಾ ಇರ್ತೀವಿ. ಯಾಕೆಂದರೆ ಎಲ್ಲರೂ ಮಲಗಿರುವಾಗ ನಾವು ಎದ್ದಿರ್ತೀವಿ. ಆ ಟೈಮಲ್ಲಿ ನಮಗೆ ಎನರ್ಜಿಗಳನ್ನ, ಈಗ ಡಿವೈನ್ ಹೀಲಿಂಗ್ ಮಾಡಬೇಕಾದ್ರೆ ಡಿವೈನ್ ಎನರ್ಜಿಗಳನ್ನ ರಿಸೀವ್ ಮಾಡೋದು ನೈಟ್ ಟೈಮಲ್ಲಿ ನಮಗೆ ಜಾಸ್ತಿ ಬೇಗ ನಮಗೆ ಹೀಲಿಂಗ್ಸ್ ಮಾಡೋಕ್ಕೆ ಡಿಸ್ಟರ್ಬೆನ್ಸ್ ಇರಲ್ಲ. ಸೊ ಆ ಟೈಮ್ ಎದ್ದಿರ್ತೀವಿ. ಮಾರ್ನಿಂಗ್ಸ್ ಫುಲ್ಲು ನಾವು ಪೇಷಂಟ್ಸ್ಗಳನ್ನ ನೋಡೋದು ಅಥವಾ
ಯಾರನ್ನಾದ್ರೂ ಅಟೆಂಡ್ ಮಾಡೋದಿರುತ್ತೆ, ಅದು ಮಾಡ್ತಾ ಇರ್ತೀವಿ. ಈಗ ಕೆಲವ್ರಿಗೆ ಡೌಟ್ ಇರುತ್ತೆ, ಅಘೋರಿಗಳು ಹೊರಗಡೆ ಬರಲ್ಲ, ಗವಿನಲ್ಲಿ ಇರ್ತಾರೆ, ಕಾಡಲ್ಲಿ ಇರ್ತಾರೆ, ಸ್ಮಶಾನದಲ್ಲಿ ಇರ್ತಾರೆ, ಇವ್ರು ಯಾಕೆ ಹೊರಗಡೆ ಬಂದಿದ್ದಾರೆ ಅನ್ನೋದು ಡೌಟ್ ಇರುತ್ತೆ. ಎಲ್ಲರೂ ನಾವ್ಯಾಕೆ ಈಗ ಹೊರಗಡೆ ಬಂದಿದ್ವಿ ಅಂದರೆ ಕೊರೋನಾ ಬಂದಮೇಲೆ ಹೊರಗಡೆ ಬಂದ್ವಿ. ಅದೇ ಹೀಗೆ ಈ ನಾಗಸಾಧು ಅಂದ್ಕೊಳ್ಳೆ ಎಲ್ಲರಿಗೂ ಬರೋದು ಜೆಂಟ್ಸ್ ಅಂತ ಒಂದು ಇದು ಬರ್ತದೆ. ಅಂಥ ಹೊತ್ತಿನಲ್ಲಿ ನೀವು ಫೀಮೇಲ್ ಆಗಿ ಯಾವ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೀರಾ ಮಾಡ್ತಾ ಇದ್ದಾರೆ ಇನ್ನ? ನೀವು ಹೇಳಿದ್ದು ಒಳ್ಳೆ ಪ್ರಶ್ನೆ. ಏನಂದರೆ ಒಂದು ಹೆಣ್ಮಗು ಆಚೆ ಹೋಗಿ ಸಾವಿರಾರು ಗಟ್ಟಲೆ ಕಿಲೋಮೀಟರ್ ಆಚೆ ಹೋಗಿ ಸಾಧನೆ ಮಾಡಿ ಬರಬೇಕು ಅಂತಂದರೆ ತುಂಬ ಕಷ್ಟ. ಅದು ಗೊತ್ತಿಲ್ಲದ ಊರು, ಗೊತ್ತಿಲ್ಲದ ಭಾಷೆ, ಅದೆಲ್ಲ ಹೋಗಿ ನಾನು ಹಠಯೋಗ ಮಾಡಿ ಸಾಧನೆ ಮಾಡಲೇಬೇಕು ಅಂತೇಳಿ ಅಲ್ಲಿ ತುಂಬ ಪ್ರಾಬ್ಲಮ್ಸ್ನು ಫೇಸ್ ಮಾಡಿ ಸಾಧನೆ ಮಾಡ್ಕೊಂಡು ಬಂದ ಮೇಲೂ ಸಹ ಈಗ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಮಹಿಳೆ ಇಷ್ಟು ಸಾಧನೆ ಮಾಡಿ ಇಷ್ಟೆಲ್ಲ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾಳೆ. ಅವಳಿಗೆ ಸಹಾಯ ಮಾಡಬೇಕು, ಅವಳಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋದು ಸಹ ಇಲ್ಲಿ ಕೆಲವು ಜನಕ್ಕೆ ಬಿಟ್ಟರೆ ಎಲ್ಲರಿಗೂ ಬಂದಿರಲ್ಲ. ಇಲ್ಲಿನೂ ಸಹ ತೊಂದರೆ ಕೊಡೋರು, ಪ್ರಾಬ್ಲಮ್ಸ್ ಮಾಡೋರು ಇದ್ದೇ ಇದ್ದಾರೆ. ಸೊ ಅದನ್ನು ಸಹ ಇಲ್ಲಿನೂ ಫೇಸ್ ಮಾಡ್ತಾ ಇದ್ದೀವಿ ನಾವು. ಕೆಲವರು ಈಗ ಯಾಕೆಂದರೆ ನಮ್ಮ ಉದ್ದೇಶ ಏನಾಗಿರುತ್ತೆ, ನಾವೇನಿದ್ರು ಶಿವನ ಪೂಜೆ ಮಾಡಿಕೊಂಡು, ಭೈರವನ ಪೂಜೆ ಮಾಡಿಕೊಂಡು, ಮತ್ತು ಈ ಜಗತ್ತಿಗೆ ನಾನು ಅನುಷ್ಠಾನಗಳನ್ನ ತಿಳಿಸ್ಕೊಡ್ಬೇಕು ಅಂತ, ಯಾವ ರೀತಿ ಪೂಜೆಗಳು ಮಾಡಬೇಕು, ದೇವ್ರನ್ನ ಯಾವ ರೀತಿ ಹೋಲಿಸ್ಕೋಬೇಕಾಗತ್ತೆ, ಮತ್ತು ಸಾಧನೆಗಳು, ಈಗ ಸಾಧನೆ ಮಾಡಬೇಕಾದ್ರೆ ಎಷ್ಟೆಷ್ಟು ಸಾಧನೆಗಳು ಮಾಡಬೇಕಾಗತ್ತೆ ಅದೆಲ್ಲದನ್ನು ಹೇಳ್ಕೊಡ್ಬೇಕು ಅನ್ನೋದು ನನ್ನ ಆಸೆ. ಮತ್ತು ಎಲ್ಲ ಹೆಣ್ಮಕ್ಳುಗಳಿಗೆ ಎಲ್ಲರೂ ಬಂದು ಸಾಧನೆ ಮಾಡೋಕ್ಕಾಗಲ್ಲ. ಈಗ ಅಷ್ಟೊಂದು ದೂರ ಹೋಗಿ ನೀವು ಸಾಧನೆ ಮಾಡಿ ಬನ್ನಿ ಅಂತಲೂ ನಾವು ಹೇಳೋಕ್ಕಾಗಲ್ಲ. ಇದೆಲ್ಲ ಮಾಡೋಕ್ಕಾಗಲ್ಲ, ಅವಳಿಗೆ ಕಷ್ಟ, ಅವ್ರು ಯಾಕೆ ಮಾಡಬೇಕು ಅನ್ನೋದು ಫ್ಯಾಮಿಲಿನಲ್ಲಿನೂ ಸಹ ಕಳ್ಸೋದಕ್ಕೆ ಭಯ ಪಡ್ತಾರೆ. ಸೊ ನಾನು ಇಲ್ಲ, ಆ ಥರ ತೊಂದರೆ ಆಗಲ್ಲ, ನಾವು ಹೇಳ್ಕೊಡ್ತೀವಿ ಮನೆಯಲ್ಲಿ. ಈಗ ಕೆಲವ್ರಿಗೆಲ್ಲ ರೇಖಿ, ಹೀಲಿಂಗ್ಸು, ಥೆರಪಿ ಮಾಡೋದು ಹೆಂಗೆ ಅನ್ನೋದೆಲ್ಲ ಹೇಳ್ಕೊಟ್ರೆ ಸೊ ಅವ್ರು ಮನೇಲಿ ಮಾಡ್ಕೋಬೋದು. ಮನೇಲಿ ತೊಂದರೆ ಬಂದರೆ ಅವ್ರ ಮನೆಯಲ್ಲಿ ಅವ್ರ ತಂದೆಗೋ, ಅವ್ರ ಗಂಡನಿಗೋ, ಮಕ್ಕಳಿಗೋ ಯಾರಿಗಾದ್ರೂ ಈ ಪ್ರಾಬ್ಲಮ್ಸ್ಗಳು ಬಂದಾಗ ಅವರೇ ಅದನ್ನು ಸಾಲ್ವೇಷನ್ಸ್ ಮಾಡಬೇಕು ಅನ್ನೋದು ನನ್ನ ಆಸೆ. ಸೊ ಅವ್ರಿಗೆ ನಾನು ಹೇಳ್ಕೊಡ್ಬೇಕು ಅಂತ ಹೇಳಿನೇ ನಾನು ಸಾಧನೆ ಕಲಿತು ತುಂಬ ಜನ ಈಗ ನಮ್ಮಲ್ಲೂ ಹೆಣ್ಮಕ್ಳು ಕಲಿತಾ ಇದ್ದಾರೆ, ಅವ್ರಿಗೂ ಕಲಿಸ್ಕೊಡ್ತಾ ಇದ್ದೀನಿ, ಅವರು ಪ್ರಾಕ್ಟೀಸಸ್ ಮಾಡ್ತಾ ಇದ್ದಾರೆ. ಧೈರ್ಯ ಮಾಡಿ ಬಂದು ಕಲಿಬೇಕಷ್ಟೇ ಎಲ್ರೂ. ಅಂದ್ರೆ ಈಗ ಯಾರಾದ್ರೂ ಬಂದು ನಾವು ಈ ತರ ನಿಮ್ ತರ ಆಗ್ಬೇಕು ಅಂದ್ರೆ ಅವ್ರಿಗೆ ನಿಮ್ಗೆ ಈ ಅಡ್ವೈಸ್ ಏನಾದ್ರೆ ಸಂದೇಶ? ದಿಢೀರ್ ಅಂತ ಒಂದೇ ಸಲ ನನಗೆ ಆಗಕ್ಕಾಗಲ್ಲ. ಆ ಥರ ಭಯ ಪಡೋದು ಬೇಡ. ಸಾಧನೆಗೆ ಬಂದಾಗ ಎಲ್ಲರಿಗೂ ಒಂದೊಂದು ಆ ರೇಖೆ ಇರಬೇಕು. ಈಗ ಎಲ್ರೂ ಅಘೋರಿಗಳಾಗ್ಬಿಟ್ಟು ನಾಗಸಾಧುಗಳು ಅಘೋರಿಗಳಾಗಕ್ಕಾಗಲ್ಲ. ಅವರಲ್ಲಿ ಆ ಅಂಶ ಇತ್ತು ಅಂತಂದರೆ, ಅವರಲ್ಲಿ ಆ ಸಾಧನೆ ಮಾಡಬೇಕು ಅನ್ನೋದು ಛಲ ಇತ್ತು ಅಂದರೆ ಅವರು ಆ ಛಲದಲ್ಲಿ ಮಾಡ್ಬೋದು. ಈಗ ನಮ್ಮಲ್ಲಿ ಕಲಿತಾ ಇರೋರೆಲ್ಲರೂ ಫ್ಯಾಮಿಲಿ ಪರ್ಸನ್ಸ್ಗಳೇ ಇರ್ತಾರೆ, ಸ್ಟೂಡೆಂಟ್ಸ್ಗಳಿದ್ದಾರೆ, ಮತ್ತು ಎಲ್ಲರೂ ಕೆಲ್ಸಕ್ಕೆ ಹೋಗೋರು ಇದ್ದಾರೆ. ಅವ್ರಿಗೂ ಏನಿರುತ್ತೆ ಆ ಟೈಮ್ ಅಷ್ಟೇ. ಏನು ಮಾರ್ನಿಂಗು ಈವ್ನಿಂಗ್ ಪ್ರಾಕ್ಟೀಸಸ್ ಮಾಡಬೇಕು, ಅವ್ರ ಮನೇಲಿ ಕೂತ್ಕೊಂಡು ಪ್ರಾಕ್ಟೀಸಸ್ ಮಾಡಿ ಡೈಲಿ ಅವರು ರುಟೀನ್ ಏನಿರುತ್ತೆ ಕೆಲ್ಸಕ್ಕೆ ಹೋಗೋದು ಅದೆಲ್ಲ ಅವ್ರು ಮಾಡ್ಕೋಬೋದು. ನನ್ನಾಗೆ ಇದೇ ರೀತಿ ಇರಬೇಕು ಅಂತ ಏನಿಲ್ಲ. ನಾವು ಹೀಗೆ ಇರಬೇಕು, ಹೀಗೆ ಆಗಬೇಕು ಅಂತ ಹೇಳಿ ನಾನು ಹಠ ಮಾಡಿದ್ದು. ಅಮ್ಮ, ಈಗ ನೀವು ಕುಂಭಮೇಳಕ್ಕೆ ಹೋಗ್ತೀರಾ, ಅರ್ಧ ಕುಂಭ ಪೂರ್ತಿ ಮೊನ್ನೆ ಲಾಸ್ಟ್ ಫ್ಯೂ ವರ್ಷಗೂ ಇದಾಯ್ತಲ್ಲ, ಅಂತ ಕುಂಭಮೇಳ ಹೋಗ್ತೀರಿ. ಅಲ್ಲಿ ಯಾವ ಥರ ಅಂದರೆ ನಿಮಗೆ ಸೆಕ್ಯೂರಿಟಿ ಹೆಂಗಿರ್ತದೆ? ಯಾಕಂದರೆ ಇಷ್ಟು ಹಂಡ್ರೆಡ್ಸ್ ಆಫ್ ಮೆನ್ ಇದ್ದಾರೆ, ಅಂದರೆ ಮೇಲ್ ಇರ್ತಾರೆ, ವೆರಿ ಫ್ಯೂ ಫೀಮೇಲ್ ಇಫ್ ಐ ಆಮ್ ರೈಟ್. ಅಂಥ ಹೊತ್ತಿನಲ್ಲಿ ನಿಮಗೆ ಸೆಕ್ಯೂರಿಟಿ ಹೆಂಗಿರ್ತದೆ? ಅಂದರೆ ಪರ್ಸನಲಿ ಎವ್ರಿಥಿಂಗ್ ಯಾವ ಥರ ಇರ್ತದೆ ನಿಮಗೆ? ಕುಂಭಮೇಳದಲ್ಲಿ ಎಲ್ಲರೂ ಒಂದೇ ಇರ್ತೀವಿ. ಎಲ್ರಿಗೂ ನಮಗೆಲ್ಲ ಈಗ ಮಹಿಳಾ ಅಘೋರಿಗಳಿಗೆ, ಮಹಿಳಾ ನಾಗಸಾಧುಗಳಿಗೇನೆ ನಮಗೆ ಅಂತಾನೆ ಒಂದು ಕುಟೀರಗಳು ಹಾಕೊಂಡಿರ್ತೀವಿ. ಮತ್ತೆ ನಮಗೆ ಅಲ್ಲಿ ಏನು ತೊಂದರೆ ಇರಲ್ಲ, ಎಲ್ಲರೂ ಒಂದೇ. ಅಂದ್ರೆ ಸನಾತನ ಧರ್ಮಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲರೂ ಒಂದೇ ಭಾವದಲ್ಲಿ, ಒಂದೇ ವಿಧಾನದಲ್ಲಿ ಇರ್ತೀವಿ. ಈಗ ನಮಗೆ ನಾನು ನಾಥ್ ಸಂಪ್ರದಾಯ ತಗೊಂಡಿದ್ದೀನಿ, ಎಲ್ಲ ಒಂದೇ ಇದರಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಕುಂಭಮೇಳದಲ್ಲಿ. ಸೊ ಅಲ್ಲೇನು ನಮಗೆ ತೊಂದರೆ ಆಗಲ್ಲ. ಮತ್ತು ಸೊಸೈಟಿಗೆ ಬಂದಾಗ್ಲೂ ಅಷ್ಟೇ, ಕೆಲವು ಅರ್ಥ ಆಗದೆ ಇರೋರು, ನಾವು ಅರ್ಥ ಆಗದೆ ಇರೋರು, ನಮ್ಮ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರೋರು ತೊಂದರೆ ಕೊಡ್ತಾರೆ ನಮಗೆ. ಅದು ಬಿಟ್ಟರೆ ಉಳಿದಿದ್ದು ಅವರೆಲ್ಲರೂ ನಮಗೆ ಗೌರವ ಕೊಡೋದೇನು
ಸಲ್ಲಿಸ್ತಾರೆ, ಅದನ್ನ ಕೊಟ್ಟೆ ಕೊಡ್ತಾರೆ. ಅಂದ್ರೆ ನೀವು ಹೇಳೋದು ಈಗ ಡಿಸ್ಕ್ರಿಮಿನೇಷನ್ ಅಂತ ಏನೂ ಇಲ್ಲ ನಿಮ್ಗೆ, ಫಿಮೇಲ್ ಆರ್ ಮೇಲ್ ಅಂತ ಆ ಥರ ಏನಿಲ್ಲ ನಮ್ಗೆ. ಇಲ್ಲ ಅಂದ್ರೆ ಯಾವ ತರ ತೊಂದರೆ ಇಲ್ಲ ಅವ್ನಿಗೆ. ಈಗ ಇನ್ನೊಂದು, ಈಗ ಅಫ್ಕೋರ್ಸ್ ನಾನು ಅಮೆರಿಕದಿಂದ ಬಂದಿದ್ದೀನಿ. ಈಗ ಯಾರಾದರೂ ಅಂದರೆ ಸೇರ್ಬೇಕಂತ ಅಲ್ಲ, ಅವ್ರಿಗೆ ಹೇಳಿ ಈ ಥರ ನಾವು ನಾಗಸಾಧು ಬಗ್ಗೆ ಅಥವಾ ಘೋರಿ ಬಗ್ಗೆ ಅವ್ರಿಗೆ ಏನಾದರೂ ಒಂಥರ ನೆಗೆಟಿವ್ ಫೀಲಿಂಗ್ ಅಥವಾ ಏನೇ ಇದ್ದರೆ ಅವ್ರಿಗೆ ಸ್ವಲ್ಪ ಹೇಳಿ, ಅಂದರೆ ಈ ಥರ ಏನಿಲ್ಲ, ನಾವು ಒಳ್ಳೆ ಎಲ್ಲ ಮಾಡ್ತೀವಿ ಸನಾತನ ಧರ್ಮಕ್ಕೆ ಅಂತ. ಹೌದು. ಈಗ ನಮ್ದು ಏನು ಅಂತಂದ್ರೆ ಇದು ಒಂದು ಸಂಪ್ರದಾಯ. ನಮ್ದು ಬಂದ್ಬಿಟ್ಟು ನಾಥ ಸಂಪ್ರದಾಯ ತಗೊಂಡಿದೀನಿ. ಇದರಲ್ಲಿ ನಮ್ದು ಗಿರಿ ಸಂಪ್ರದಾಯ, ಪುರಿ ಸಂಪ್ರದಾಯ, ಆನಂದ ಸಂಪ್ರದಾಯ ಈ ತರ ಇರುತ್ತೆ. ಅದರಲ್ಲಿ ನಂದು ನಾಥ ಸಂಪ್ರದಾಯ, ಅದರಲ್ಲಿ ನವನಾಥರದ್ದು ತಗೊಂಡಿದ್ದೀನಿ. ಗೋರಕ್ಷನಾಥ ಬಂದ್ಬಿಟ್ಟು ನಮಗೆ ಗುರು. ಸೊ ಈ ನಾಥ ಸಂಪ್ರದಾಯದ ಒಂದು ಏನಿರುತ್ತೆ ಇಂಟ್ರೊಡಕ್ಷನ್ನು, ನಾಥ ಸಂಪ್ರದಾಯದಲ್ಲಿ ಯಾವ ರೀತಿ ಹಠಯೋಗ ಇತ್ತು, ಮತ್ಸ್ಯೇಂದ್ರನಾಥ ಹಠಯೋಗ ಬರ್ದಿದ್ದು, ಹಠಯೋಗ ಪ್ರದೀಪಿಕ. ಸೊ ನಾವು ಹಠಯೋಗ ಮಾಡೋದು ನಾಥ ಸಂಪ್ರದಾಯದಲ್ಲಿ ಇರುತ್ತೆ. ಸೊ ನಮ್ಮಲ್ಲಿ ಏನು ಅಂದ್ರೆ ಸಂಪ್ರದಾಯನ ಪದ್ಧತಿನ ನಾವು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ ವಿನಃ ನಮ್ಮಿಂದ ಯಾರಿಗೆ ತೊಂದರೆ ಆಗೋದಾಗ್ಲಿ ಮತ್ತೆ ಅನಾನುಕೂಲತೆ ಆಗೋದಾಗ್ಲಿ ಯಾವುದು ಇರಲ್ಲ. ನಾವೆಲ್ಲ ಕಠೋರ ತಪಸ್ಸನ್ನ ಮಾಡ್ತಾ ಇರ್ತೀವಿ. ಎಷ್ಟೋ ವರ್ಷ, ಎಷ್ಟೋ ತಿಂಗಳು ಊಟ ಬಿಟ್ಟಿದೀವಿ. ನಮ್ಗೆ 1 ತಿಂಗಳು ನೀರೇ ಮುಟ್ಟಬಾರ್ದು ಅಂತ ಸಾಧನೆ ಇತ್ತು. 1 ತಿಂಗಳು ನೀವೇನೇ ಮಾಡಿ ನೀರು ಮುಟ್ಟಂಗಿಲ್ಲ. ಸೊ 1 ತಿಂಗಳು ಊಟನೇ ಮಾಡಬಾರ್ದು, 1-3 ಆ ಥರ ಇತ್ತು. ಸೊ ಈ ಥರ ಎಲ್ಲ ಕಠೋರ ತಪಸ್ಸು ಮಾಡಿ ನಾವು ಆ ದೇವ್ರನ್ನ ಹೋಲಿಸ್ಕೊಳ್ಳೋಕೆ ಮಾಡಿರೋದು ತಪಸ್ಸು. ಸೊ ನಮ್ಮಿಂದ ಜಗತ್ತಿಗೆ ಉಪಯೋಗ ಇರುತ್ತೆ ವಿನಃ ಅನಾನುಕೂಲತೆ ಅಂತೂ ಇರಲ್ಲ. ಈಗ ಕೆಲವರಿಗೆ ಈಗ ಮಾಂತ್ರಿಕ ಪ್ರಯೋಗಗಳು ಈ ನಡುವೆ ಜಾಸ್ತಿ ಆಗ್ತಿದೆ, ಮಂತ್ರವಾದಿಗಳು ಜಾಸ್ತಿ ಆಗಿದ್ದಾರೆ. ನಾನು ನೋಡ್ತಾ ಇದ್ದೀನಿ ಮಂತ್ರವಾದಿಗಳು ಯಾರ್ಯಾರು ಏನೇನು ಮಾಡ್ತಿದ್ದಾರೆ. ಕಾಶ್ಮೀರ ಪ್ರಯೋಗಗಳು, ಬಾನಾಮತಿ ಪ್ರಯೋಗಗಳು, ಕುಟ್ಟಿ ಚೈತಾನ್ ಪ್ರಯೋಗಗಳು, ಈ ರೀತಿ ಜನಗಳನ್ನ ಹಿಂಸೆ ಕೊಡ್ತಾ ಇದ್ದಾರೆ. ನಾನು ಟ್ರೀಟ್ಮೆಂಟ್ಸ್ ಕೊಡ್ತಾ ಇರೋ ಪೇಷಂಟ್ಸ್ಗಳನ್ನ ನೋಡ್ತಾ ಇದ್ರೆ ಅವರು ನರಳಾಟದಲ್ಲಿ ಕಾಶ್ಮೀರ ಪ್ರಯೋಗ ಮಾಡಿ ಎಷ್ಟು ನರಳಾಡ್ತಿದ್ದಾರೆ. ಆ ಪ್ರಯೋಗಗಳನ್ನ ಮಾಡಿ ಜನಗಳಿಗೆ ತೊಂದರೆ ಕೊಡ್ತಾ ಇರೋರ್ನ ಫಸ್ಟು ಅವ್ರನ್ನೆಲ್ಲ ನಾವು ಸ್ವೈಪ್ ಮಾಡೋದು ನಮ್ ಕೆಲಸ. ಅವ್ರನ್ನ ತೆಗ್ದಾಕ ಯಾರು ಮಂತ್ರವಾದಿಗಳಿದಾರೋ ಅವ್ರನ್ನ ಸ್ವೈಪಿಂಗ್ ಮಾಡ್ಬಿಡ್ಬೇಕು, ಇರ್ಬಾರ್ದು ಅವರು ಅನ್ನೋದೇ. ಅವ್ರು ಈ ಪದ್ಧತಿನ ಬಿಟ್ಬಿಡ್ಬೇಕು. ಒಬ್ಬರಿಗೆ ಕೆಟ್ಟದ್ ಮಾಡಿ ನಾನು ಏನು ಸಾಧನೆ ಮಾಡ್ತೀನಿ ಅನ್ನೋದಿರಲ್ಲ. ಅವರು ಕೆಟ್ಟದ್ ಮಾಡ್ಬೇಕು, ಏನ್ ಜಗತ್ತಿಗೆ ಒಳ್ಳೇದ್ ಮಾಡ್ಬೇಕು. ಈ ಪ್ರಕೃತಿನ, ಈ ಧರ್ಮನ ಉಳಿಸ್ಬೇಕು ಅನ್ನೋದು ನಮ್ಮ ಆಸೆ. ನಾವು ಎಷ್ಟು ತಪಾಸ್ ಮಾಡ್ತಾ ಇದೀವಿ ಅಂದ್ರೆ ಈ ಮಣ್ಣು ಉಳಿಸ್ಬೇಕು, ನೀರು ಉಳಿಸ್ಬೇಕು, ಪ್ರಕೃತಿ ಉಳಿಸ್ಬೇಕು ಅನ್ನೋದು ನಮ್ಮ ಆಸೆ. ಸೊ ಅದನ್ನ ಬಿಟ್ಟು ಕೆಲವರು ಮಂತ್ರವಾದಿಗಳೆಲ್ಲ ನಾನು ಪ್ರಯೋಗಗಳು ಮಾಡ್ಕೊಂಡು ಮಾಟ ಮಂತ್ರ ಮಾಡ್ಕೊಂಡು ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಸೊ ಅಂಥದನ್ನ ಯಾರು ಫಾಲೋ ಅಪ್ ಮಾಡಬಾರದು. ಏನಂದ್ರೆ ಯಾರೇ ಆಗ್ಲಿ ಒಬ್ರಿಗೆ ಕೆಟ್ಟದ್ ಮಾಡಕ್ ಹೋದ್ರೆ ಅದು ಒಂದಲ್ಲ ಒಂದ್ ದಿವಸ ನಮ್ಗೆ ರಿವರ್ಸ್ ಆಗತ್ತೆ ಅನ್ನೋದು ತಿಳ್ಕೊಬೇಕು. ಅವರು ಕರ್ಮ ರಿಟರ್ನ್ಸ್ ಅಂತ ಕರಿತೀವಿ. ಆ ಕರ್ಮ ರಿಟರ್ನ್ಸ್ ಆಗೇ ಆಗತ್ತೆ ಅವ್ರಿಗೆ. ಸೊ ಕೆಟ್ಟದ್ ಮಾಡೋದನ್ನ ಬಿಟ್ಟು ಒಳ್ಳೇದನ್ನ ಕಲಿಬೇಕು. ಇವರು ಫಸ್ಟ್ ಒಳ್ಳೆತನದಲ್ಲಿ ಮನೆಯಲ್ಲಿ ಒಬ್ರು ಸಾಧಕರಿರ್ಬೇಕು. ಎಲ್ರೂ ಮನೆಯವ್ರೆಲ್ರೂ ಸಾಧಕರಾದ್ರೆ ತುಂಬಾ ಖುಷಿ. ಯಾರಾಗ್ದಿದ್ರು ಒಬ್ರಾದ್ರೂ ಸಾಧಕರಿರ್ಬೇಕು. ಅವ್ರು ಪ್ರತಿದಿನ ಮೆಡಿಟೇಷನ್ಸು, ಪ್ರಾಣಾಯಾಮ ಮತ್ತೆ ಮಂತ್ರ ಏನಿರುತ್ತೆ, ಇವಾಗ ಶ್ರೀವಿದ್ಯಾ ಉಪಾಸಕರು ಶ್ರೀವಿದ್ಯಾ ತಗೋಬಹುದು. ಸಹಸ್ರನಾಮಗಳು ಮಾಡೋದು, ಲಲಿತಾ ಸಹಸ್ರನಾಮ ಇದೆ, ವಿಷ್ಣು ಸಹಸ್ರನಾಮ ಇದೆ, ಪುರುಷ ಸೂಕ್ತ ಇದೆ. ಅದೆಲ್ಲದನ್ನು ಅವರು ಮನೆಯಲ್ಲಿ ಮಾಡ್ತಾ ಇದ್ರೆ ಪಾಸಿಟಿವ್ ವೈಬ್ಸ್ ಮನೆಯಲ್ಲಿ ಇರುತ್ತೆ, ಯಾವುದೇ ತೊಂದರೆಗಳು ಬರಲ್ಲ. ಈಗ ದೃಷ್ಟಿ ದೋಷಗಳು ಅಂತ ಕರಿತೀವಿ. ಈಗ ಯಾರಾದ್ರೂ ನಿಮ್ಗೆ ಕೆಟ್ಟದಾಗ್ಬೇಕು ಅಂತ ದೃಷ್ಟಿ ಬಿಟ್ರು ಅಂದ್ರೂ ಅವ್ರಿಗೆ ಆ ದೋಷ ಬರಲ್ಲ. ಪ್ರತಿಯೊಬ್ರು ಮನೆಯಲ್ಲಿ ಒಬ್ರು ಗುರು ಇರಬೇಕು. ಪ್ರತಿಯೊಂದು ಮನೆಗೂ ಒಬ್ಬ ಗುರುನ ಅವರು ಸ್ವೀಕಾರ ಮಾಡ್ಕೊಂಡು ಆ ಗುರು ಮುಖಾಂತರ ಸಾಧನೆ ಮಾಡ್ಕೊಂತ ಹೋದ್ರೆ ಯಾರಿಗೂ ತೊಂದರೆ ಬರಲ್ಲ. ಎಲ್ರೂ ಸಹ ಈ ಒಂದು ಸಾಧನೆನ ಕಲಿಬೇಕು. ಎಲ್ರೂ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಅದನ್ನ ಮಾಡಿಕೊಂಡು ನಮ್ಮ ಸಂಪ್ರದಾಯನ ಉಳಿಸ್ಬೇಕು ಅನ್ನೋದು ನನ್ನ ಆಸೆ. ಈಗ ನೀವು ಯಾರಾದ್ರೂ ಬಂದ್ರೆ ಯಜ್ಞಗಳು ಮಾಡ್ತೀರಾ? ನಾವು ಯಜ್ಞ ಯಾಗಾದಿ ಹವನಗಳನ್ನ ಮಾಡ್ತಾ ಇರ್ತೀವಿ. ಎಸ್ಪೆಷಲಿ ನಮ್ದು ತಾಂತ್ರಿಕ ಪ್ರಯೋಗಗಳು, ತಾಂತ್ರಿಕ ಹವನಗಳಿರ್ತವೆ. ಅದರಲ್ಲಿ ಧನ್ವಂತರಿ, ಮೃತ್ಯುಂಜಯ, ಮತ್ತೆ ದಶಮಹಾವಿದ್ಯಾ ಹವನ, ಕಾಲ್ ಭೈರವ ಹವನ ಇರುತ್ತೆ. ದಶಮಹಾವಿದ್ಯಾಗಳು ಹವನಗಳನ್ನ ಮಾಡ್ತೀವಿ. ಸೊ ಇದರೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಪಾಸಿಟಿವ್ ವೈಬ್ಸ್ ಇರುತ್ತೆ ಆ ಜಾಗದಲ್ಲಿ. ಮತ್ತೆ ಅವ್ರಿಗೆ
ಆ ವೈಬ್ಸಿಂದ ಅವ್ರಿಗೆ ಏನಾಗುತ್ತೆ, ಒಂದು ಯಜ್ಞ ಯಾಗಾದಿಗಳನ್ನ ಮಾಡಿದ್ದು 1 ವರ್ಷ ಪವರ್ ಇರುತ್ತೆ ಅವ್ರಿಗೆ, ಅಷ್ಟು ಶಕ್ತಿ ಅವ್ರಿಗೆ ಸಿಗುತ್ತೆ. ಕೊನೆಯಾಗಿ ನಿಮ್ಮ ಸಂದೇಶ ಎಲ್ಲರಿಗೂ ಏನು ಅಂತ? ನಾನು ಹೇಳೋದು ಅಷ್ಟೇ, ಎಲ್ಲರೂ ಏನಂತಂದರೆ, ಈ ನಮ್ಮ ಈಗಿನ ಕಾಲದಲ್ಲಿ ಮಕ್ಕಳುಗಳಿಗೆ ಹೇಳ್ಕೊಡೋದು ಕಡಿಮೆ ಆಗಿದೆ. ಎಲ್ಲರಿಗೂ ಈ ಮೊಬೈಲ್ಸ್ ಬಂದ್ಬಿಟ್ಟು ಪ್ರತಿಯೊಬ್ಬರೂ ಈ ಸಾಧನೆ ಮಾಡೋದು ಕಡಿಮೆ. ಪೂಜೆ ಹೇಳ್ಕೊಡೋದು, ಪೂಜೆ ಮಾಡು, ಮನೆ ದೇವ್ರಿಗೆ ಹೋಗೋದು, ದೇವಸ್ಥಾನಕ್ಕೆ ಹೋಗು, ಮನೆ ದೇವ್ರಿಗೆ ಹೋಗೋದು, ಮಕ್ಕಳಿಗೆ ಮನೆ ದೇವ್ರು ಯಾವುದು ಅನ್ನೋದೇ ಹೇಳ್ಕೊಟ್ಟಿರಲ್ಲ ಕೆಲವು ಪೇರೆಂಟ್ಸು. ಸೊ ಅದನ್ನು ಇಂಟ್ರೊಡಕ್ಷನ್ ಮಾಡಬೇಕು, ಮನೆ ದೇವ್ರುಗಳಿಗೆ ಕರ್ಕೊಂಡು ಹೋಗ್ಬೇಕು, ಮನೆಯಲ್ಲಿ ಪೂಜೆ ವಿಧಾನಗಳನ್ನ ಹೇಳ್ಕೊಡ್ಬೇಕು, ಮಕ್ಕಳುಗಳಿಗೆ ಸಾಧನೆಗಳನ್ನ ತಿಳಿಸ್ಬೇಕು, ಧರ್ಮದ ಬಗ್ಗೆ ಪ್ರಚಾರ ಮಾಡಬೇಕು. ಇದು ನಾನು ಪೇರೆಂಟ್ಸ್ಗಳಿಗೆ ಹೇಳೋದು ಮುಖ್ಯವಾಗಿ. ಮತ್ತು ಎಲ್ಲರೂ ಸಹ ನಮ್ಮ ಒಂದು ಏನಿರುತ್ತೆ, ಒಂದು ಸನಾತನ ಧರ್ಮ ಏನಿರುತ್ತೆ ನಮ್ಮದು, ಗೋರಕ್ಷಣೆ ಮಾಡೋದು, ಗೋರಕ್ಷಣೆಗೋಸ್ಕರ ಏನೇನು ಮಾಡಬೇಕು ಅದೆಲ್ಲ ಕಲ್ತ್ಕೊಂಡು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಲಿ ಅನ್ನೋದು ನನ್ನ ಆಸೆ. ನಿಮಗೆ ನಮ್ಮ IAS ನ್ಯೂಸಿಂದ ತುಂಬ ಧನ್ಯವಾದಗಳು. ನೀವು ಎಷ್ಟು ಬ್ಯುಸಿ ಇದ್ರೆ ನೋಡ್ತಾ ಇದ್ದೀನಿ ನಾನು, ಎಷ್ಟೋ ಕಾಯ್ತಾ ಇದ್ರೆ ಜನ. ಅಂಥ ಹೊತ್ತಿನಲ್ಲಿ ನಮ್ಮ IAS ನ್ಯೂಸ್ಗೆ ನೀವು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್. ಆದೇಶ್ ಆದೇಶ್ ಆದೇಶ್. ಜೈ ಶ್ರೀ ಮಹಾಕಾಳ್. ನಾವು ಈಗ ತ್ರಯಂಬಕೇಶ್ವರ ಪಾರ್ವತಿ ಸ್ವಯಂವರ ತ್ರಯಂಬಕೇಶ್ವರ ದೇವಸ್ಥಾನದ ಹತ್ರ ಇದ್ದೀವಿ. ಸೊ ಈ ತ್ರಯಂಬಕೇಶ್ವರ ದೇವಾಲಯ ಅಂತಂದರೆ ಇಲ್ಲಿನೂ ಸಹ ನಾವು ಕಾಶಿ ಕ್ಷೇತ್ರದಿಂದ ಬ್ರಹ್ಮ ಮತ್ತು ವಿಷ್ಣು 2 ಲಿಂಗ ಕಾಶಿ ಕ್ಷೇತ್ರದ ಗಂಗಾ ನದಿಯಿಂದ ತಂದು ಸ್ಥಾಪನೆ ಮಾಡಿದ್ದೀವಿ. ಮತ್ತು ತ್ರಯಂಬಕೇಶ್ವರ ಸ್ವಾಮಿ ಮಧ್ಯದ ಲಿಂಗು ಬಂದು ನಾಸಿಕ್ ತ್ರಯಂಬಕೇಶ್ವರ ದೇವಸ್ಥಾನದ ಗೋದಾವರಿ ನದಿಯಿಂದ ತೊಗೊಂಡು ಬಂದು ತ್ರಯಂಬಕೇಶ್ವರ ದೇವಸ್ಥಾನ ನಾಸಿಕಲ್ಲಿ 48 ದಿನ ಅಲ್ಲಿ ಅಭಿಷೇಕ ಮಾಡಿಸಿ ಅಲ್ಲಿಂದ ತೊಗೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಸೊ ಇಲ್ಲಿ ನಾವು 2 ಜ್ಯೋತಿರ್ಲಿಂಗ ನೋಡಿದಷ್ಟು ಪುಣ್ಯ, ಮತ್ತು ತ್ರಯಂಬಕೇಶ್ವರ ಸ್ವಾಮಿ ಕ್ಷೇತ್ರ 3 ಲಿಂಗ ಇರುವಂಥದ್ದು ಪುಣ್ಯಕ್ಷೇತ್ರ ಇದು. ಇಲ್ಲಿ ನಾವು ಸ್ಥಾಪನೆ ಮಾಡೋದಕ್ಕೆ ಕಾರಣ ಈ ಜಾಗದ ಧರ್ಮದರ್ಶಿಗಳಾದ ಶಂಕರೇಗೌಡರಿಗೆ ಶಿವನ ದೇವಸ್ಥಾನ ಮಾಡಬೇಕು ಅಂತ ಒಂದು ಪ್ರೇರಣೆ ಆಗಿ ಅವರು ಅಷ್ಟಮಂಗಳ ಪ್ರಶ್ನೆ ಹಾಕಿದಾಗ ಸ್ವಯಂವರ ಪಾರ್ವತಿ ಶಿವನ ದೇವಸ್ಥಾನ ಮಾಡಬೇಕು ಅಂತ ಬಂದಿತ್ತು. ಸೊ ಅದ ನಂತರ ನಾವು ಬಂದು ಅದು ಎಲ್ಲ ನೋಡಿದಾಗ, ಪರೀಕ್ಷೆ ಮಾಡಿ ಎಲ್ಲ ನೋಡಿದಾಗ ತ್ರಯಂಬಕೇಶ್ವರ 3 ಲಿಂಗನೇ ಮಾಡಬೇಕು ಅಂತ ಹೇಳಿ ಮಾಡಿದ್ದೀವಿ. ಸೊ ಇದನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಮೊದಲು ನಾವು ರಾತ್ರಿ ಇಲ್ಲಿ 3 ಹುತ್ತ ಉದ್ಭವ ಆಗುತ್ತೆ. ಬೆಳಿಗ್ಗೆಗೆ ನಾವು ಪ್ರತಿಷ್ಠಾಪನೆ ಮಾಡ್ತೀವಿ. ಈಗಲೂ ಸಹ ಆ ಹುತ್ತದಿಂದ ಶ್ವೇತನಾಗ ಬಂದು ಸ್ವಾಮಿಗೆ ಪ್ರತಿದಿನ ಅರ್ಧ ಗಂಟೆ ಅಥವಾ ಅದಕ್ಕೆ ಸಮಯ ಎಷ್ಟಿರುತ್ತೋ ಅಷ್ಟು ಬಂದು ಸ್ವಾಮಿ ದರ್ಶನ ಮಾಡಿಕೊಂಡು ಹೋಗುತ್ತೆ. ಸೊ ಇಲ್ಲಿ ನಾವು ಸಾಕಷ್ಟು ಯಜ್ಞ ಯಾಗಾದಿಗಳನ್ನ ಮಾಡಿದ್ದೀವಿ. ಮುಖ್ಯವಾಗಿ ಕಾಳಸರ್ಪ ಯಾಗ ಇಲ್ಲಿ ಮಾಡಿದ್ದೀವಿ. ಸರ್ಪದೋಷ ಇರೋವಂಥವ್ರಿಗೆ ಮತ್ತು ಮದುವೆ ಆಗದೆ ಇರೋರಿಗೆ, ಮಕ್ಕಳಾಗದೆ ಇರೋರಿಗೆ ಎಲ್ರಿಗೂ ಸಹ ಇಲ್ಲಿ ಒಂದು ಪೂಜೆ ಮಾಡಿ ಅಲ್ಲಿ ಸಂಕಲ್ಪ ಮಾಡಿಸಿ ಇಲ್ಲಿ ಪೂಜೆ ಮಾಡಿಸಿದಾಗ ಎಲ್ರಿಗೂ ಒಳ್ಳೆಯದಾಗಿದೆ. ಸೊ ಇಲ್ಲಿ ನವವೃಕ್ಷಗಳು ಅಂದರೆ ಪ್ರಪ್ರಥಮವಾಗಿ ಎಕ್ಕದ ಗಿಡ ಬಂತು, ಮತ್ತು ಸಪ್ತಮಾತೃಕೆ ಗಿಡಗಳು ಬಂದಿದ್ದಾವೆ, ನವವೃಕ್ಷಗಳು, ಬನ್ನಿ ಮರ, ಈ ರೀತಿ ದರ್ಬೆ, ಅದೇ ರಾವು ಅಂದರೆ ದರ್ಬೆ ತಾನಾಗೆ ತಾನೇ ಹುಟ್ಟಿದೆ. ಮತ್ತು ಮಹಾ ಬಿಲ್ವಪತ್ರೆ 13 ದಳ ಇರೋ ಬಿಲ್ವಪತ್ರೆ ಸ್ವಯಂಭುವಾಗಿ ಹುಟ್ಟಿದೆ. ಬೇವಿನ ಮರ ಮತ್ತು ಹತ್ತಿ ಮರ, ಇದು ಈ ಸ್ವಾಮಿಗೆ ನೆರಳಾಗಿ ನಿಂತಿರ್ತಕ್ಕಂಥದ್ದು ಔದುಂಬರ ವೃಕ್ಷ. ಅಂದರೆ ಗುರು ಇರ್ತಕ್ಕಂಥ ಜಾಗ, ಅಲ್ಲಿ ದತ್ತಾತ್ರೇಯ ಇರ್ತಕ್ಕಂಥ ಜಾಗದ ಸನ್ನಿಧಾನದಲ್ಲೇ ಸ್ವಾಮಿ ತ್ರಯಂಬಕೇಶ್ವರ ಕೂತಿದ್ದಾರೆ. ಇದು ಅಷ್ಟು ಒಂದು ದೊಡ್ಡ ಒಂದು ಪವಾಡ ಇಲ್ಲಿ, ಅಂದರೆ ಅಷ್ಟು ಪವರ್ಫುಲ್ ದೇವಸ್ಥಾನ ಇದಾಗಿದೆ. ಸೊ ಎಲ್ಲರೂ ಸಹ ಬಂದು ಇಲ್ಲಿ ಸ್ವಾಮಿಯ ದರ್ಶನ ಮಾಡಿ ಸ್ವಾಮಿಗೆ ಅಭಿಷೇಕ ಪ್ರಿಯ ಶಿವ ಅಭಿಷೇಕ ಮಾಡಿಸಿ, ಮತ್ತು ನಾವು ಇಲ್ಲಿ ಧನ್ವಂತರಿ ಮೃತ್ಯುಂಜಯ ಹೋಮಗಳನ್ನ ಮಾಡ್ತಾ ಇರ್ತೀವಿ. ಆ ಹೋಮಗಳಿಗೆ ಯಾವತ್ತಿಗ ಹೋಮಗಳಿರ್ತವೆ ಅಲ್ಲಿ ಭಾಗವಹಿಸಿ ಈ ಸ್ವಾಮಿಗಿದು ಒಂದು ಆಶೀರ್ವಾದ ತಗೋಬೇಕು ಅಂತ ಹೇಳ್ತೀನಿ. ತುಂಬ ಪವರ್ಫುಲ್ ಜಾಗ ಇದು, ಎಲ್ಲರೂ ಬಂದು ದರ್ಶನ ಮಾಡಿ. ಯಾರಾದರೂ ಈ ದೇವಸ್ಥಾನ ಬಗ್ಗೆ ಅವರಿಗೆ ಇನ್ಫಾರ್ಮೇಷನ್ ಬೇಕಂದರೆ ಹೆಂಗೆ ಇದು ಮಾಡಬೇಕು? ಈ ಜಾಗ ಬಂದು ಕನಕಪುರ ಮುಖ್ಯ ರಸ್ತೆ, ಆರೋಹಳ್ಳಿ ರಸ್ತೆ, ಎಡತೊರ ದೊಡ್ಡಿ ಅಂತ ಬರುತ್ತೆ. ಮರಳವಾಡಿಗೆ ಹೋಗ್ತಾ ಎಡತೊರ ದೊಡ್ಡಿ ಅನ್ನೋ ಒಂದು ಗ್ರಾಮದಲ್ಲಿ ಈ ತ್ರಯಂಬಕೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಇಲ್ಲಿ ಬಂದು ದರ್ಶನ ಮಾಡ್ಬೋದು.